ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಅವರು ಸಿನಿಮಾ ಸ್ಟೈಲ್ನಲ್ಲಿ ಗನ್ ತೋರಿಸಿ ಜ್ಯುವೆಲರಿ ಶಾಪ್ ದರೋಡೆ ಮಾಡಿದ ಗ್ಯಾಂಗ್ ಜೈಲಿನಿಂದ ಬರ್ತಿದ್ದಂತೆ ಮತ್ತೊಂದು ಕಳ್ಳತನ ಮಾಡಿದ್ರು. ಅದು ಜಸ್ಟ್ 30 ಸೆಕೆಂಡ್ನಲ್ಲಿ 30 ಗ್ರಾಂ ಚಿನ್ನಾಭರಣ ದೋಚಿದ್ದ ಕದೀಮರು ಇದೀಗ ಖಾಕಿ ಬಲೆಗೆ ಬಿದ್ದಿದ್ದಾರೆ. ಜ್ಯುವೆಲರಿ ಶಾಪ್ನಲ್ಲಿ ದರೋಡೆ ಮಾಡಿದ್ದ ಕದೀಮರು ಲಾಕ್. 3 ಆರೋಪಿಗಳನ್ನ ಬಂಧಿಸಿದ ನೆಲಮಂಗಲ ಪೊಲೀಸರು. ಅಂದು ಮಳೆ ಬರ್ತಿದ್ದ ಕಾರಣ ಜ್ಯುವೆಲರಿ ಮಳಿಗೆಯಲ್ಲಿ ಜನರು ಇರಲಿಲ್ಲ. ಇದನ್ನೇ ಬಂಡವಾಳ ಮಾಡಿಕೊಂಡ ದರೋಡೆಕೋರರು ಸಿನಿಮಾ ಸ್ಟೈಲ್ ನಲ್ಲಿ ಅಂಗಡಿಗೆ ನುಗ್ಗಿದ್ರು. ಜಸ್ಟ್ 30 ಸೆಕೆಂಡ್ ನಲ್ಲಿ 30 ಗ್ರಾಂ ಬಂಗಾರ ಕದ್ದು ಎಸ್ಕೇಪ್ ಆಗಿದ್ರು. ಮೇ 30ರಂದು ನೆಲಮಂಗಲ ತಾಲೂಕಿನ ಟಿ ಬೇಗೂರಿನ ಮಹಾಲಕ್ಷ್ಮಿ ಜ್ಯುವೆಲರ್ಸ್ಗೆ ಬೈಕ್ ನಲ್ಲಿ ಬಂದಿದ್ದ 3 ಆರೋಪಿಗಳು ಅಂಗಡಿಗೆ ನುಗ್ಗಿ ಚಾಕು ತೋರಿಸಿ ಸಿಬ್ಬಂದಿಯನ್ನ ಬೆದರಿಸಿ ಭೀಕರವಾಗಿ ದರೋಡೆ ಮಾಡಿದ್ರು. ನೆಲಮಂಗಲ ಸುತ್ತಮುತ್ತ ನಡೆದಿದ್ದ ಈ ಸರಣಿ ಜ್ಯುವೆಲರಿ ಶಾಪ್ ದರೋಡೆ ಪ್ರಕರಣ ಪೊಲೀಸರ ನಿದ್ದೆಗೆಡಿಸಿತ್ತು. ಸರ್ ಒಂದು 5-6 ಪೀಸ್ ಉಂಗುರ ಹೋಗಿದ್ದು ಸರ್. ಆಮೇಲೆ 4:45 ಮಳೆ ಬರ್ತಾಯಿದ್ದು. ನಾನೇ ಇಲ್ಲಿದ್ದ, ನಮ್ಮ ಹುಡುಗ ಇದ್ದು, 3 ಜನ ಇದ್ದು. ಅವರಿಬ್ಬರು ಬಂದರು. ಸಡನ್ನಾಗಿ ಚಾಕು ತೋರಿಸ್ಬಿಟ್ಟು ಒಳಗೆ ಬಂದು ಟ್ರೇ ತೊಗೊಳೋದು. ಒಂದು ಟ್ರೇ ಇಲ್ಲಿ ಬೀಳ್ದು, ಒಂದು ಟ್ರೇ ಜೊತೆಗೆ ತೊಗೊಳೋದು. ಅದರಲ್ಲಿ ಒಂದು 15 ಪೀಸ್ ಇರ್ತಾರೆ. 10 ಉಂಗುರ ಇಲ್ಲಿ ಬೀಳ್ದು, 5 ಪೀಸ್ ಜೊತೆಗೆ ತೊಗೊಂಡೋಗಿದ್ದು ಸರ್. ಅವ್ರು ಸಡನ್ನಾಗಿ ಬಂದರು. ನಾನು ಇಲ್ಲಿ ಕೂತಿದ್ದು. ಅವರಿಬ್ರು ಜನ ಬಂದರೆ ಒಂದು ಜನ ಇದಕ್ಕೆ ಕೈಲಿ ಚಾಕು ಇತ್ತು. ಒಂದು ಜನ ಇದು ಒಳಗಡೆ ಬಂದರೆ ಟ್ರೇ ತೊಗೊಂಡು ಹೋದ್ರು. ಆಮೇಲೆ ಅವ್ರಿಗೆ ಇಟ್ಕೊಳ್ಳೋ ಹೋಗಿದ್ದೆ ನಾನು. ಆಮೇಲೆ ನನ್ನ ಬಿಡ್ತು, ಇಲ್ಲಿ ಚಾಕು ಹಾಕಿದ್ದು ನಮಗೆ ಹೋಟೆಲ್. ಇನ್ನು ಘಟನೆ ಸಂಬಂಧ ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ಬಲೆ ಬೀಸಿದ್ರು. ಇದೀಗ ರಾಜಸ್ಥಾನ ಮೂಲದ ಪುಷ್ಪೇಂದ್ರ ಸಿಂಗ್, ಕೀರ್ತರಾಮ್ ಹಾಗೂ ಬಾಬುಲಾಲ್ ಎಂಬ 3 ಆರೋಪಿಗಳನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಬಂಧಿತರು ಈ ಹಿಂದೆ ಕೂಡ ಮಾದನಾಯಕನಹಳ್ಳಿ ವ್ಯಾಪ್ತಿಯಲ್ಲಿ ಗನ್ ತೋರಿಸಿ ಚಿನ್ನದಂಗಡಿ ದರೋಡೆ ಮಾಡಿದ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಆರೋಪ ಎದುರಿಸುತ್ತಿದ್ದಾರೆ. ಅಲ್ಲದೆ ಹಲವು ಕಳ್ಳತನ ಹಾಗೂ ದರೋಡೆ ಪ್ರಕರಣಗಳಲ್ಲಿ ಭಾಗಿಯಾಗಿರುವ ಮಾಹಿತಿ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ಒಟ್ಟಾರೆ ಚಾಕು ತೋರಿಸಿ ದರೋಡೆ ನಡೆಸಿ ಪರಾರಿಯಾಗಿದ್ದ ಖತರ್ನಾಕ್ ಆರೋಪಿಗಳನ್ನ ಬಂಧಿಸುವಲ್ಲಿ ನೆಲಮಂಗಲ ಗ್ರಾಮಾಂತರ ಪೊಲೀಸರು ಯಶಸ್ವಿಯಾಗಿದ್ದು, ಆರೋಪಿಗಳಿಂದ ಹೆಚ್ಚಿನ ಮಾಹಿತಿ ಕಲೆ ಹಾಕುವ ಕಾರ್ಯ ಮುಂದುವರೆದಿದೆ. ಮೂರ್ತಿ ಬೀರಯ್ಯನ ಪಾಳ್ಯ, ಗ್ಯಾರಂಟಿ ನ್ಯೂಸ್, ನೆಲಮಂಗಲ.